ಭಾರತ್ ಹ್ಯಾಪಿ ವರ್ಲ್ಡ್ ರಿಚ್ ಭಾರತ್ ರಿಚ್ ವರ್ಲ್ಡ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಹೋದ ವಿಡಿಯೋನಲ್ಲಿ ನಾವು 1ನೇ ತಾರೀಕು ಹುಟ್ಟಿದವರಿಗೆ ಈ 2025 ಹೇಗಿರುತ್ತೆ, ಯಾವ ರೀತಿ ಶುಭ ಫಲಿತಗಳನ್ನ ಕೊಡುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಾವು 2ನೇ ತಾರೀಕು ಹುಟ್ಟಿದವರು ಹೇಗಿರುತ್ತೆ, ಈ 2025ನಲ್ಲಿ ಹೇಗಿರುತ್ತೆ ಇವ್ರಿಗೆ ಅನ್ನೋದನ್ನು ನೋಡೋಣ. ಈ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಹುಟ್ಟಿದವರು ನಾವು 2 ಬಾಡ್ ಪೀಪಲ್ ಅಂತೀವಿ. 2ನೇ ತಾರೀಕು ಹುಟ್ಟಿದವರು ಅಂತ ಕರಿತೀವಿ. ಸೊ ಈ ಡೇಟ್ಸ್ನಲ್ಲಿ ಯಾರು ಹುಟ್ಟಿದಾರೋ ಅವ್ರಿಗೆಲ್ಲ 9 ಅನ್ನೋದು ನಿಮಗೆ ಕೆಲವು ಸ್ವಲ್ಪ ಅಪೋಸಿಟ್ ನಂಬರ್. ಇಲ್ಲಿ 5 ನಂಬರ್ ಅಲ್ವಾ, ಮಂಗಲ, ಇದು ಮೂನ್. ಸೊ 2 ಅಂದರೆ ಚಂದಿರ, ಇಲ್ಲಿ ಮೂನ್. ಸೊ ಮೂನು ಏನು 15 ದಿನ ಚೆನ್ನಾಗಿರುತ್ತೆ, 15 ದಿನ ಚೆನ್ನಾಗಿರಲ್ಲ. ಸೊ ಕೆಲವೊಂದು ಸ್ವಲ್ಪ ನಿಮಗೆ ವೈರತ್ವ ಅನ್ನೋದಿದೆ, ಸ್ವಲ್ಪ ಮಟ್ಟಿಗೆ ವೈರತ್ವ ಅನ್ನೋದಿರುತ್ತೆ. ಆದರೆ ಇವಾಗ ಹೇಗೆ ಹೇಳೋದು ಅಂದರೆ, 2ನೇ ತಾರೀಕಲ್ಲಿ ಹುಟ್ಟಿರೋ ಒಂದು ಗಂಡ ಆಗಿರ್ಬೋದು, 9ನೇ ತಾರೀಕಲ್ಲಿ ಹುಟ್ಟಿರೋ ಹೆಂಡತಿ ಇದ್ದರೆ, ಸೊ ಇವರಿಗೆ ಈ ಒಂದು ವರ್ಷ ಸ್ವಲ್ಪ ಯುದ್ಧಗಳು, ಲೈಕ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ, ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋದು, ಡಿಪ್ರೆಷನ್ಗೆ ಹೋಗ್ತಾರೆ, ಫೈಟ್ಸ್ ಅನ್ನೋದು ಬೆಳೀತಾ ಹೋಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಅಂತೂ ಇಲ್ಲ, ಯಾಕೆಂದರೆ ಮಂಗಳ ಗ್ರಹ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೀವು ಆದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ 2025ನಲ್ಲಿ ನೀವೇನು ಮಾಡ್ತೀರಾ, ಈ ಪೌರ್ಣಮಿಯಿಂದ ಹಿಡಿದು ಅಮಾವಾಸ್ಯೆ ಬರುತ್ತಲ್ಲ, ಆ ದಿನದಲ್ಲಿ ಮೂನ್ ವಾಕ್ ಅಂದರೆ ಈವ್ನಿಂಗ್ ಟೈಮ್ಸು ಅಥವಾ ನೈಟ್ ಟೈಮ್ಸು ನೀವು ಚಂದಿರ ಬಂದಾಗ ಆ ಮೂನ್ ಲೈಟಲ್ಲಿ ಆ ವಾಕಿಂಗ್ ಅನ್ನೋದು ಮಾಡಿ. ನೀರು, ಒಂದು ಬೆಳ್ಳಿ ಚೆಂಬು ಆಗಲಿ, ಲೋಟ ಆಗಲಿ ತೊಗೊಂಡು ನೀರನ್ನ ಇಟ್ಬಿಟ್ಟು ಆ ನೀರನ್ನ ಕುಡಿತಾ ಬನ್ನಿ. ಆ್ಯಂಡ್ ಬ್ರೇಸ್ಲೆಟ್, ನಿಮಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಅಥವಾ ಕ್ರಿಸ್ಟಲ್ ಮಾಲಾ ಅನ್ನೋದು ಬರುತ್ತೆ, ಅದನ್ನು ಹಾಕಿ ಹನುಮಂತನ ಒಂದು ಜಪ ಮಾಡಿ, ಹನುಮಾನ್ ಚಾಲಿಸ ಕೇಳಿಸ್ಕೊಳ್ಳಿ, ಓದಿ ಹನುಮಂತನ ಆರಾಧನೆ ಮಾಡಿ. ಟೆಂಪಲ್ಗೆ ಹೋಗ್ತೀರಾ, ಏನು ಮಾಡ್ತೀರಾ, ಮನೆಯಲ್ಲಿ ಆರಾಧನೆ ಮಾಡ್ತೀರಾ, ಚಾಂಟ್ ಮಾಡ್ತೀರಾ, ನಿಮ್ಮಿಷ್ಟ. ಈ ವರ್ಷ ಎಲ್ಲ ನಂಬರ್ಸ್ಗೂ ಹೇಳ್ತಾ ಇದ್ದೀನಿ, ಎಲ್ಲ ನಂಬರ್ಸ್ ಅವರು ಕೂಡ ಹನುಮಂತನ ಆರಾಧನೆ ಮಾಡೋದ್ರಿಂದ ಶ್ರೀ ಹನುಮಂತ ನಿಮಗೆ ಎಲ್ಲ ಒಳ್ಳೆಯದೇ ಮಾಡುತ್ತೆ. ಏನು ವರಿ ಮಾಡಬೇಡಿ, ಎಲ್ಲರಿಗೂ ಶುಭ ಫಲಿತಗಳನ್ನೇ ಕೊಡುತ್ತೆ. ಈ ಮಂಗಲ ಗ್ರಹ 9 ಅನ್ನೋದು ಎನರ್ಜೆಟಿಕ್, ಒಳ್ಳೆ ಆ್ಯಕ್ಷನ್ ನಂಬರ್. ಸೊ ಆ್ಯಕ್ಷನ್ ಮಾಡಿದ್ರೆ ನಿಮಗೆ ಶುಭ ಫಲಿತಗಳ ನೀವು ನೋಡ್ತೀರಾ ಈ 2025ರಲ್ಲಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು.